ತುಲಾರಾಶಿಯವರ ಭವಿಷ್ಯ ಹೇಗಿರುತ್ತೆ ಪರಾಭವನ ಸಂವತ್ಸರದಲ್ಲಿ, ಯುಗಾದಿ ನಂತರದಲ್ಲಿ ತುಲಾರಾಶಿಯವರ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನತಕ್ಕಂತಹ ಆಸೆ ಪ್ರತಿಯೊಬ್ಬರು ಕೂಡ ಇಟ್ಟುಕೊಂಡಿರ್ತಾರೆ. ಈ ವರ್ಷ ಆದರೂ ಕೂಡ ನಮಗೆ ಒಳ್ಳೆಯದಾಗುತ್ತೇನೋ ಅನ್ನತಕ್ಕಂಥದ್ದು. ಅಂದರೆ ಈ ವರ್ಷವನ್ನು ನಾವು ನೋಡಿದರೆ ತುಲಾರಾಶಿಯವರಿಗೆ ನಿಜವಾದ ಅರ್ಥದಲ್ಲಿ ಅದೃಷ್ಟಶಾಲಿಗಳೇ ಅಂತೇಳಿ ಹೇಳಬೇಕಾಗುತ್ತೆ. ಯಾಕೆಂದರೆ ಭಾಗ್ಯದಲ್ಲಿರ್ತಕ್ಕಂತಹ ಗುರು ಜೊತೆಯಲ್ಲಿ ಶನಿಯ ಯಾವುದೇ ಒಂದು ಪ್ರಭಾವ ಅನ್ನತಕ್ಕಂಥದ್ದು ಇಲ್ಲ. ಆ ಕಾರಣದಿಂದ ಜೊತೆಯಲ್ಲಿ ರಾಶ್ಯಾಧಿಪತಿಯಾದಂತಹ ಶುಕ್ರನು ಕೂಡ ಈ ವರ್ಷದಲ್ಲಿ ಉತ್ತಮವಾದಂತಹ ಫಲವನ್ನು ಕೊಡುವುದರಿಂದ ತುಲಾರಾಶಿಯವರಿಗೆ ಇಲ್ಲಿವರೆಗೆ ಏನು ನೆನೆಗುದಿ ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಿರಾತಂಕವಾಗಿ ಮುಗಿತಕ್ಕಂಥದ್ದು. ಯಾವುದೇ ಯೋಜನೆಗಳು ಏನಾದರೂ ಅರ್ಧಕ್ಕೆ ಸ್ಥಗಿತಗೊಂಡಿದ್ದರೆ ಅದೆಲ್ಲವೂ ಪರಿಪೂರ್ಣ ಆಗತಕ್ಕಂತಹ ವರ್ಷ ಈ ವರ್ಷ ಅಂತೇಳಿ ಹೇಳಬೇಕಾಗುತ್ತೆ. ಇನ್ನು ಆರ್ಥಿಕವಾದಂತಹ ಸದೃಢತೆಯೂ ಕೂಡ, ಸಾಲ ಏನಾದರೂ ಇದ್ದರೆ ಆ ಸಾಲ ತೀರಿಸ್ತಕ್ಕಂತಹ ಒಂದು ಶಕ್ತಿ ಈ ವರ್ಷ ಬರಬಹುದು. ಹೊಸದಾಗಿ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಲ್ಲಿ ನಿಮ್ಮ ನಿರೀಕ್ಷಿತವಾದಂತಹ ಲಾಭ ಗಳಿಕೆ ಅನ್ನತಕ್ಕಂಥದ್ದು ಇರುತ್ತೆ. ಅನಾರೋಗ್ಯವೂ ಅಷ್ಟೊಂದು ಕಾಡಲಿಕ್ಕಿಲ್ಲ ಈ ವರ್ಷದಲ್ಲಿ. ಅದರಿಂದ ಇವೆಲ್ಲ ಒಳ್ಳೆಯ ಫಲಗಳು ಅಂಥೇಳಿ ಹೇಳ್ಬೋದು. ಲಕ್ಷ್ಮಿಯನ್ನು ವಿಶೇಷವಾಗಿ ಆರಾಧಿಸ್ತಕ್ಕಂಥದ್ದು ಮತ್ತು ದೇವಿ ಸಂಬಂಧಿತವಾದಂತಹ ದೇವಾಲಯಗಳಿಗೆ ಈ ವರ್ಷದಲ್ಲಿ ತೀರ್ಥಯಾತ್ರೆಯನ್ನು ಮಾಡತಕ್ಕಂಥದ್ದು, ದೇವಿ ಪೂಜೆಯನ್ನು ನಿರಂತರವಾಗಿ ಮಾಡುವುದರಿಂದ ಇನ್ನೂ ಉತ್ತಮವಾದಂತಹ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಯಾವ ರೀತಿಯಾಗಿ ಇರುತ್ತೆ? ವೃಶ್ಚಿಕ ರಾಶಿ ಅಧಿಪತಿಯಾದಂತಹ ಕುಜನ ಈ ವರ್ಷದ ಪರಾಭವನಾಮ ಸಂವತ್ಸರದ ಮಂತ್ರಿಯಾಗಿರುವುದರಿಂದ ಪ್ರಾಕೃತಿಕವಾಗಿ ಹೇಗೆ ಕೆಟ್ಟ ಫಲಗಳಿಗೆ ಕಾರಣನಾಗ್ತಾನೋ ಹಾಗೆ ವೈಯಕ್ತಿಕವಾಗಿ ವೃಶ್ಚಿಕ ರಾಶಿಯವರ ಮೇಲೆ ಕುಜನ ಪ್ರಭಾವ ಅನ್ನತಕ್ಕಂಥದ್ದು ಹೇಗೆ ಇರುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ತುಂಬ ಪ್ರಮುಖವಾಗುತ್ತೆ. ಜೊತೆಯಲ್ಲಿ ಗುರುವಿನ ಒಂದು ಬಲಾಬಲಗಳನ್ನು ನಾವು ನೋಡಬೇಕಾಗುತ್ತೆ. ಶನಿಯು ಯಾವ ರೀತಿಯಾಗಿದ್ದಾನೆ, ರಾಶ್ಯಾಧಿಪತಿಗೆ ಶತ್ರುವಾದಂತಹ ಶನಿಯ ಒಂದು ವಿಶೇಷವಾದಂತಹ ಪ್ರಭಾವವು ಕೂಡ ಇಲ್ಲಿ ಇರುತ್ತೆ. ಇವೆಲ್ಲವನ್ನು ನಾವು ಗಮನಿಸಿದಾಗ ಪಂಚಮದಲ್ಲಿರ್ತಕ್ಕಂತಹ ಶನಿ, ಪಂಚಮ ಶನಿ ವೃಶ್ಚಿಕ ರಾಶಿಯವರಿಗೆ ಕಾಡ್ತಾ ಇರುತ್ತೆ. ಈ ಒಂದು ವರ್ಷ ಪೂರ ನೀವು ಶನಿಯ ಒಂದು ದುಷ್ಪ್ರಭಾವಕ್ಕೆ ಒಳಗಾಗ್ತೀರ. ವರ್ಷದ ಅಂತ್ಯದಲ್ಲಿ ನೀವು ಕೈಗೊಂಡಂತಹ ಕೆಲಸಗಳಲ್ಲಿ ಎಲ್ಲವೂ ಕೂಡ ನಿಮಗೆ ಯಶಸ್ಸು ಸಿಗಬಹುದು. ಆದರೆ ವರ್ಷದ ಪ್ರಾರಂಭದಲ್ಲಿಯೂ ಅದೇ ರೀತಿ ಆಗುತ್ತೆ ಅನ್ನತಕ್ಕಂತಹ ಆತ್ಮವಿಶ್ವಾಸದಿಂದ ಮುಂದುವರಿತಕ್ಕಂಥದ್ದು ಒಳ್ಳೆಯದಲ್ಲ. ಯಾಕೆಂದರೆ ನೀವು ಏನೋ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಅನ್ನತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಆದ್ದರಿಂದ ಶನಿ ಪಂಚಮದಲ್ಲಿ ಇರುವುದರಿಂದ ನಿಮ್ಮ ಎಷ್ಟೋ ಕೆಲಸಗಳಿಗೆಲ್ಲ ಅಡೆತಡೆಯನ್ನು ಒಡ್ತಾ ಇರ್ತಾನೆ. ಅದರಲ್ಲೂ ಕೂಡ ಉದ್ಯೋಗವನ್ನು ಕಳೆದುಕೊಳ್ಳತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಎಚ್ಚರಿಕೆಯಿಂದ ಇರಿ. ಶನಿಯನ್ನು ವಿಶೇಷವಾಗಿ ಪ್ರಾರ್ಥಿಸ್ತಕ್ಕಂಥದ್ದು, ಶನಿ ಸ್ತೋತ್ರವನ್ನು ದಶರಥ ಕೃತ ಶನಿ ಸ್ತೋತ್ರವನ್ನು ಪಠನೆಯನ್ನು ಮಾಡಿ. ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಸುಬ್ರಹ್ಮಣ್ಯ ಮತ್ತು ನಾಗಾರಾಧನೆ ನಿಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಆದ್ದರಿಂದ ನಿರಂತರವಾಗಿ ಈ ಒಂದು ವರ್ಷದಲ್ಲಿ ಸುಬ್ರಹ್ಮಣ್ಯ, ಶನೇಶ್ವರ ಮತ್ತು ನಾಗಾರಾಧನೆಯನ್ನು ಮಾಡತಕ್ಕಂಥದ್ದನ್ನು ಮುಂದುವರಿಸಿಕೊಂಡು ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷವೂ ಕೂಡ ಉತ್ತಮವಾದಂತಹ ಫಲವನ್ನು ಈ ಪರಿಹಾರಗಳನ್ನು ಅಥವಾ ದೇವತಾರಾಧನೆಯನ್ನು ಮಾಡುವುದರಿಂದ ಹೊಂದಬಹುದು. ಇನ್ನು ಧನುರಾಶಿಯವರ ಭವಿಷ್ಯ ಈ ಫಲಾಭವನಾಮ ಸಂವತ್ಸರದಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳೋಣ. ಧನುರಾಶಿಯವರಿಗೆ ಅಧಿಪತಿಯಾದಂತಹ ಗುರು ರಾಶ್ಯಾಧಿಪತಿ, ಅವನು ಕೇಂದ್ರದಲ್ಲಿ ಶನಿ ಇದ್ದಾನೆ. ಜೊತೆಯಲ್ಲಿ ಕರ್ಕಾಟಕ ರಾಶಿ, ಸಿಂಹರಾಶಿ, ಪುನಃ ಕರ್ಕಾಟಕ ರಾಶಿಗೆ ಬರತಕ್ಕಂತಹ ಮೂರು ವಿಧವಾದಂತಹ ಚಲನೆಗಳು ಏನಿದೆ, ಒಂದು ಅತಿಚಾರ ಚಲನೆ ಇರಬಹುದು, ವಕ್ರಿಯಾಗಿರತಕ್ಕಂತಹ ಚಲನೆ ಇರಬಹುದು, ರುಜುಗತಿಯ ಚಲನೆ ಇರಬಹುದು. ಇದೆಲ್ಲವೂ ಧನುರಾಶಿಯವರ ಮೇಲೆ ರಾಶ್ಯಾಧಿಪತಿಯಾಗಿ ಗುರು ಯಾವ ರೀತಿ ಪ್ರಭಾವವನ್ನು ಬೀರ್ತಾನೆ ಅನ್ನತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಅದರ ಆಧಾರದ ಮೇಲೆ ಈ ಪರಾಭವನಾಮ ಸಂವತ್ಸರದಲ್ಲಿ ಗುರುಗ್ರಹ ಒಂದು ವಿಶೇಷವಾಗಿ ಕೇಂದ್ರದಿಂದ 7ನೇ ಮನೆಯಿಂದ ನೇರವಾಗಿ ದೃಷ್ಟಿಸ್ತಾ ಇರುವುದರಿಂದ ವರ್ಷದ ಮೊದಲ ಭಾಗದಲ್ಲಿ ಉತ್ತಮವಾದಂತಹ ಫಲಾಫಲಗಳು ನಿಮ್ಮ ಅನುಭವಕ್ಕೆ ಬರುತ್ತೆ. ಅಂದರೆ ಕುಟುಂಬದಲ್ಲಿ ನೆಮ್ಮದಿ, ಆರೋಗ್ಯ ಸುಧಾರಣೆ ಆಗತಕ್ಕಂಥದ್ದು, ಆರ್ಥಿಕವಾದಂತಹ ಸದೃಢತೆ, ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಅವರ ಜೀವನದಲ್ಲಿ ಉನ್ನತಿಯನ್ನು ಬಯಸ್ತಕ್ಕಂಥದ್ದು, ವಿದೇಶ ಪ್ರಯಾಣ, ಇವೆಲ್ಲವೂ ಕೂಡ ವರ್ಷದ ಪ್ರಾರಂಭದಲ್ಲಿ ನಿಮಗೆ ಅನುಭವಕ್ಕೆ ಬರತಕ್ಕಂತಹ ಸಾಧ್ಯತೆಗಳು ಇಲ್ಲಿ ನಾವು ನೋಡಬಹುದು. ನಂತರದಲ್ಲಿ ಅಂದರೆ ಅಷ್ಟಮಕ್ಕೆ ಗುರು ಹೋದ ನಂತರದಲ್ಲಿ ಈ ಎಲ್ಲವೂ ಕೂಡ ಏನೇನು ಕೆಲಸಗಳಾಗ್ತಾ ಇತ್ತು ಅದೆಲ್ಲವೂ ಕೂಡ ಅಲ್ಲೇ ನಿಂತು ಹೋಗಬಹುದು, ಸ್ಟ್ರಕ್ ಆಗಬಹುದು. ಆದ್ದರಿಂದ ಆ ಸಮಯದಲ್ಲಿ ಏನು ಮಾಡೋದಕ್ಕೆ ಹೋಗದೆ ಹೇಗೆ ಜೀವನ ಇರುತ್ತೋ ಹಾಗೆ ಸ್ವೀಕರಿಸ್ತಕ್ಕಂಥದ್ದು ಒಳ್ಳೆಯದು. ಏನೇ ಇದ್ದರೂ ಕೂಡ ವರ್ಷದ ಪ್ರಾರಂಭದಲ್ಲಿ ಮುಗಿಸಿಕೊಂಡು ಬಿಡಿ. ನಂತರದಲ್ಲಿ ನೀವು ಆ ಮೂಲಕ ಯಾವುದೇ ರಿಸ್ಕ್ ಇರತಕ್ಕಂತಹ ಕೆಲಸಕ್ಕೆ ಹೋಗದೇ ಇರತಕ್ಕಂಥದ್ದೇ ಒಳ್ಳೆಯದು. ನಂತರದ ದಿನಗಳಲ್ಲಿ ಅಂದರೆ ಅಕ್ಟೋಬರ್ ನಂತರದಲ್ಲಿ ಸಿಂಹರಾಶಿ ಪ್ರವೇಶವನ್ನು ಮಾಡಿದ
ನಂತರ ಸಿಂಹಸ್ಥ ಗುರು ಏನು ಇದ್ದಾನೆ ಅವನು ಧನುರಾಶಿ ಒಳ್ಳೆಯ ಫಲವನ್ನು ಕೊಡ್ತಾನೆ. ಆದ್ದರಿಂದ ವರ್ಷದ ಪ್ರಾರಂಭದಲ್ಲಿ ವರ್ಷದ ಅಂತ್ಯದಲ್ಲಿ ಧನುರಾಶಿಯವರಿಗೆ ಉತ್ತಮವಾದಂತಹ ಫಲ ಇದೆ. ವರ್ಷದ ಮೊದಲು 4-5 ತಿಂಗಳಲ್ಲೂ ಅಷ್ಟೊಂದು ಒಳ್ಳೆಯ ಫಲಾಫಲಗಳು ಇಲ್ಲದೇ ಇರುವುದರಿಂದ ನೀವು ಏನೇ ಪ್ರಯತ್ನವನ್ನು ಮಾಡಿದರೂ ಕೂಡ ಅದು ವ್ಯರ್ಥ ಪ್ರಯತ್ನ ಆಗುತ್ತೆ. ಯಾವುದಕ್ಕೂ ಗುರುಮಂತ್ರವನ್ನು ಪಠಿಸ್ತಕ್ಕಂಥದ್ದು, ಗುರುವಿನ ಉಮಾಮಹೇಶ್ವರ ದಕ್ಷಿಣಾಮೂರ್ತಿಯ ಒಂದು ಪೂಜೆಯನ್ನು ಮಾಡತಕ್ಕಂಥದ್ದು, ಪ್ರದೋಷದ ಕಾಲದಲ್ಲಿ ಈಶ್ವರನಿಗೆ ವಿಶೇಷವಾದಂತಹ ಅಭಿಷೇಕಾದಿಗಳನ್ನು ಮಾಡುವುದರಿಂದ ಉತ್ತಮವಾದಂತಹ ಫಲವನ್ನು ಹೊಂದಬಹುದು. ಇನ್ನು ಮಕರ ರಾಶಿಯವರ ಒಂದು ಭವಿಷ್ಯ ಅನ್ನತಕ್ಕಂಥದ್ದು ಪರಾಭವ ನಾಮ ಸಂವತ್ಸರದಲ್ಲಿ ಹೇಗೆ ಇರುತ್ತೆ, ಚೆನ್ನಾಗೇ ಇದೆ ಅಂತೇಳಿ ಹೇಳಬೇಕಾಗುತ್ತೆ. ಹೇಗೆಂದರೆ ಈಗಾಗಲೇ ಮಕರ ರಾಶಿಯು ಹಲವು ವರ್ಷಗಳ ಕಷ್ಟಗಳನ್ನು ಅನುಭವಿಸಿ ಆ ಮೂಲಕ ಈಗ ಸುಖವನ್ನು ಸ್ವಲ್ಪ ಮಟ್ಟಿಗೆ ನೋಡ್ತಾ ಇದ್ದಾರೆ. ಅದು ಹಾಗೆ ಮುಂದುವರೆದುಕೊಂಡು ಬರುತ್ತೆ. ಯಾಕೆಂದರೆ ಕರ್ಕಾಟಕ ರಾಶಿಗೆ ಗುರು ಪ್ರವೇಶವನ್ನು ಮಾಡಿದ ನಂತರದಲ್ಲಿ ಒಂದು ಜೊತೆಯಲ್ಲಿ ರಾಶ್ಯಾಧಿಪತಿಯಾದಂತಹ ಶನೇಶ್ಚರ ಮೀನರಾಶಿಯಲ್ಲೇ ಇರ್ತಾನೆ ಈ ವರ್ಷ ಪರಾಭವ ಸಂವತ್ಸರ ಸಂಪೂರ್ಣವಾಗಿ. ಅದರಿಂದ ಗುರುಬಲ ಒಂದು ಇರುವುದರಿಂದ ನಮ್ಮ ಎಷ್ಟೋ ಕಾರ್ಯ ಸಾಧನೆಗಳು ಏನಿದೆ ಇದೆಲ್ಲವೂ ಕೂಡ ಇಲ್ಲಿವರೆಗೆ ಜೀವನದಲ್ಲಿ ನಿರಾಶರಾಗಿ ಹೋಗಿರ್ತೀರ. ಯಾವ ಕೆಲಸ ಮಾಡಿದರೂ ಕೂಡ ಏಳಿಗೆ ಇಲ್ಲ, ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನತಕ್ಕಂತಹ ನಿರಾಶತೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ಆದರೆ ಇನ್ನು ಮುಂದೆ ಅಂದರೆ ಈ ವರ್ಷದಲ್ಲಿ ನಿಮಗೆ ಉತ್ತಮವಾದಂತಹ ಫಲಾಫಲಗಳೇ ಅನುಭವಕ್ಕೆ ಬರತಕ್ಕಂಥದ್ದು, ಅನುಭವಿಸಿರತಕ್ಕಂತಹ ಕಷ್ಟ ಎಲ್ಲವನ್ನು ಮರೆಸುತ್ತೆ. ಆದ್ದರಿಂದ ಈ ವರ್ಷದಲ್ಲಿ ಹೊಸ ಯೋಜನೆಗಳೇನಾದರೂ ಇದ್ದರೆ ಅದನ್ನು ಕಾರ್ಯಗತ ಮಾಡಿಕೊಳ್ಳಿ. ಹೊಸ ಮನೆಯನ್ನು ಕಟ್ಟತಕ್ಕಂತಹ ಯೋಗ ಇದೆ. ನಿವೇಶನವನ್ನು ಖರೀದಿ ಮಾಡತಕ್ಕಂತಹ, ಹೊಸ ವಾಹನವನ್ನು ಖರೀದಿ ಮಾಡತಕ್ಕಂತಹ ಯೋಗ ಎಲ್ಲವೂ ಕೂಡ ಈ ವರ್ಷದಲ್ಲಿ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ. ಆದ್ದರಿಂದ ಆ ದಿಸೆಯಲ್ಲಿ ಕಾರ್ಯಪ್ರವರ್ತರಾಗತಕ್ಕಂಥದ್ದು ಕೂಡ ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ಶನೇಶ್ಚರ ಮಂತ್ರವನ್ನು ಪಠಿಸಿ ಹನುಮಾನ್ ಚಾಲೀಸನ್ನು ಪಠಿಸ್ತಕ್ಕಂಥದ್ದು, ಶನಿವಾರದ ದಿವಸ ದೇವಾಲಯದಲ್ಲಿ ದೀಪವನ್ನು ಹಚ್ಚಿ ಆ ಮೂಲಕ ಪ್ರಾರ್ಥನೆಯನ್ನು ದೇವಿ ದೇವಾಲಯದಲ್ಲಿ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದನ್ನು ನೀವು ಅನುಸರಿಸಿಕೊಂಡು ಬನ್ನಿ. ಮಕರ ರಾಶಿಯವರಿಗೆ ಫಲಾಭವ ನಾಮ ಸಂವತ್ಸರ ಈ ವರ್ಷ ಉತ್ತಮವಾದಂತಹ ಫಲವನ್ನೇ ಕೊಡುತ್ತೆ. ಇನ್ನು ಕುಂಭರಾಶಿಯವರ ಅಧಿಪತಿಯು ಕೂಡ ಶನಿಯೇ ಆಗಿರತಕ್ಕಂಥದ್ದು. ಆದರೆ ಅವನು ಯಾವ ರೀತಿ ಫಲಾಫಲಗಳನ್ನು ಕೊಡ್ತಾನೆ ಅನ್ನತಕ್ಕಂಥ ತುಂಬ ಮುಖ್ಯ. ದ್ವಿತೀಯದಲ್ಲಿ ಶನಿ ಇದ್ದಾನೆ, ಜೊತೆಯಲ್ಲಿ ಪಂಚಮದಲ್ಲಿ ಗುರುಬಲ ಯುಕ್ತನಾಗಿ ಗುರು ಇರತಕ್ಕಂಥದ್ದು. ನಂತರದಲ್ಲಿ ಜೂನ್ ನಂತರದಲ್ಲಿ ಗುರುಬಲ ಹೊರಟೋಗುತ್ತೆ, ಪುನಃ ಅಕ್ಟೋಬರ್ಗೆ ಗುರುಬಲ ಬರುತ್ತೆ. ಅದೇ ಈ ಪ್ರಭಾವದಿಂದಾಗಿ ಜೊತೆಯಲ್ಲಿ 7.5 ಈಗಾಗಲೇ ನಡೀತಾ ಇದೆ. ಅಂತಿಮ ಹಂತದಲ್ಲಿದ್ದರೂ ಕೂಡ ಈ 1-1.5 ವರ್ಷ ಏನಿದೆ ಅವನ ಒಂದು ಕಷ್ಟ, ಅವನು ಕೊಡ್ತಕ್ಕಂತಹ ಕಷ್ಟವನ್ನು ನೀವು ಅದನ್ನು ಎದುರಿಸಲೇಬೇಕಾಗುತ್ತೆ. ಆದ್ದರಿಂದ ಇದಕ್ಕೆ ನೀವು ಮಾನಸಿಕವಾಗಿ ತಯಾರಿಯನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಯಾವುದೇ ಒಂದು ಆರ್ಥಿಕವಾದಂತಹ ಸಂಕಷ್ಟಗಳಲ್ಲಿ ಸಿಲುಕು ಹಾಕಿಕೊಳ್ಳತಕ್ಕಂತಹ ಸಂದರ್ಭಗಳು ಉಂಟು. ಆದ್ದರಿಂದ ಸಾಲವನ್ನು ಕೊಡಬೇಡಿ, ಸಾಲವನ್ನು ತೆಗೆದುಕೊಳ್ಳಬೇಡಿ. ಈ ಆರ್ಥಿಕವಾದ ಸಮಸ್ಯೆಗಳು ಪ್ರಮುಖವಾಗಿ ಅದರಿಂದಲೇ ಉತ್ಪನ್ನ ಆಗತಕ್ಕಂಥದ್ದು. ಅಥವಾ ಯಾವುದನ್ನು ನಂಬಿ ನೀವು ಹಣವನ್ನು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇರ್ಬೋದು, ನಂಬಿ ಕೊಡತಕ್ಕಂಥದ್ದು ಇರ್ಬೋದು, ಮೋಸ ಹೋಗತಕ್ಕಂತಹ ಸಾಧ್ಯತೆಗಳು ಕೂಡ ಇದೆ. ಅದರಿಂದ ಕುಂಭ ರಾಶಿಯವರು ಏನಿದ್ದಾರೆ ಅವರು ಆರ್ಥಿಕವಾದಂತಹ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಟ್ಟು ಈ ವರ್ಷದಲ್ಲಿ ಇರತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಅನಾರೋಗ್ಯವು ಕೂಡ ಕಾಡತಕ್ಕಂತಹ ಸಾಧ್ಯತೆಗಳುಂಟು. ಸೂಕ್ತವಾದಂತಹ ವೈದ್ಯರ ಸಲಹೆಯನ್ನು ಪಾಲಿಸಿ ಆ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆದರೆ ಮಕ್ಕಳಿಂದ ಉತ್ತಮವಾದಂತಹ ಒಂದು ಸುದ್ದಿ ಅಂದರೆ ಮಕ್ಕಳ ಚಿಂತೆ ಇರುತ್ತೆ ಎಷ್ಟೋ ಜನಕ್ಕೆ. ಆದರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಮದುವೆ ಆಗದೇ ಇರತಕ್ಕಂಥವರಿಗೆ ಮದುವೆ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ, ಕೆಲಸ ಸಿಗದೇ ಇರತಕ್ಕಂಥ ನಿರುದ್ಯೋಗಿಗಳಿಗೆ ಕೆಲಸ ಸಿಗತಕ್ಕಂಥದ್ದು, ಹೀಗೆ ಮಕ್ಕಳಿಂದ ಸಂತೋಷ ಉಂಟಾಗತಕ್ಕಂಥದ್ದು, ಮಕ್ಕಳಿಂದ ಹೆಮ್ಮೆ ಉಂಟಾಗತಕ್ಕಂಥದ್ದು, ಮಕ್ಕಳ ಸಾಧನೆಯಿಂದ ತಂದೆ ತಾಯಿಗಳಿಗೆ ಸಂತೋಷ ಉಂಟಾಗತಕ್ಕಂತಹ ವರ್ಷವೂ ಕೂಡ ಈ ಫಲಾಭವ ನಾಮ ಸಂವತ್ಸರವೇ ಆಗಿರುವುದರಿಂದ ಈ ಮಕ್ಕಳ ವಿಷಯದಲ್ಲಿ ಕುಂಭರಾಶಿಯವರು ಅದೃಷ್ಟವಂತರೇ ಅಂತ ಹೇಳಬೇಕಾಗುತ್ತೆ. ಯಾವ ಶನೇಶ್ಚರನ ಮಂತ್ರವನ್ನು ಪಠಿಸ್ತಕ್ಕಂಥದ್ದು, ಅಂಶಂ ಶನೇಶ್ಚರಾಯ ನಮಃ ಅಂತ ಮಂತ್ರ ಇರಬಹುದು. ಜೊತೆಯಲ್ಲಿ ಈಶ್ವರನಿಗೆ ಸಂಬಂಧಪಟ್ಟಂತಹ ಪೂಜೆಯನ್ನು ಮಾಡಿ ಲಕ್ಷ್ಮೀ ನರಸಿಂಹ ದೇವಾಲಯಕ್ಕೆ, ಅದರಲ್ಲೂ ವಿಶೇಷವಾದಂತಹ ಪುಣ್ಯಕ್ಷೇತ್ರಗಳು ಏನಿರುತ್ತೆ ಅಂತಹ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಆ ಮೂಲಕ ತೀರ್ಥಯಾತ್ರೆಯನ್ನು ಈ ವರ್ಷದಲ್ಲಿ ಮಾಡತಕ್ಕಂಥದ್ದನ್ನು ಮರೆಯಬೇಡಿ. ಇವೆಲ್ಲವನ್ನು ಮಾಡೋದನ್ನು, ಏಕೆಂದರೆ ಬರತಕ್ಕಂತಹ ವರ್ಷದಲ್ಲಿ 7.5 ಕೂಡ ಬಿಡುವುದರಿಂದ ಉತ್ತಮವಾದಂತಹ ದಿನಗಳು ವರ್ಷಾಂತ್ಯದಲ್ಲಿ ಇದೆ. ಅದರಿಂದ ಈ ಎಲ್ಲ ಪರಿಹಾರಗಳನ್ನು ನಿರಂತರವಾಗಿ ನೀವು ಮಾಡಿಕೊಂಡು ಬರುವುದರಿಂದ ಕುಂಭರಾಶಿಯವರಿಗೆ ಇನ್ನೂ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಮೀನರಾಶಿಯವರ ಒಂದು ಭವಿಷ್ಯ ಈ ವರ್ಷದಲ್ಲಿ ಯಾವ ರೀತಿಯಾಗಿರುತ್ತೆ. ಮೀನರಾಶಿಯಲ್ಲೇ ಶನಿ ಇದ್ದಾನೆ, ಚತುರ್ಥದಲ್ಲಿ ಇರತಕ್ಕಂತಹ ಗುರು ರಾಶ್ಯಾಧಿಪತಿ, ಅವನ
ಒಂದು ಬದಲಾವಣೆಗಳು ಇದು ಮೀನರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಸಾಡೆ ಸಾತಿ 7ರಟೆ ಶನಿ ಅಂತ ಏನು ಹೇಳ್ತಾರೆ, ಅದು ಈಗಾಗಲೇ ಮೀನರಾಶಿಯವರಿಗೆ ಪ್ರಾರಂಭವಾಗಿ ಆಗಲೇ ತುಂಬ 1 ವರ್ಷ 2 ವರ್ಷ ಆಗ್ತಾ ಇದೆ. ಜೊತೆಯಲ್ಲಿ ಅದು ಕೂಡ ಇನ್ನೂ ಮುಂದುವರಿತೆ, ಜನ್ಮ ಶನಿ ನಡೀತಾ ಇದೆ. ಈ ಎಲ್ಲ ಕಾರಣದಿಂದ ಮಿಶ್ರ ಫಲದಾಯಕ ಅಂತೇಳಿ ಹೇಳಬಹುದು. ಆದರೆ ಶನಿಯ ಈ ತೊಂದರೆಯನ್ನು ಬಲಿಷ್ಠನಾದಂತಹ ಗುರು ಹೊಡೆದು ಹಾಕ್ತಾನೆ ಅನ್ನತಕ್ಕಂಥದ್ದು ನಾವು ನೋಡಬಹುದು. ಶನಿಯ ಎಷ್ಟೋ ದೋಷಗಳನ್ನು ಚೆನ್ನಾಗಿರತಕ್ಕಂತಹ ಬಲಯುಕ್ತನಾದಂತಹ ಗುರುವಿನ ಒಂದು ಕಾರಣದಿಂದ, ಗುರು ಬಲದಿಂದಾಗಿ ಈ ವರ್ಷ ನಿಮಗೆ ಮಿಶ್ರ ಫಲದಾಯಕ, ಇಲ್ಲದೇ ಇದ್ದರೆ ಬರೀ ಕಷ್ಟಗಳೇ ಇರ್ತಾಯಿತ್ತು. ಜೂನಿಂದ ಅಕ್ಟೋಬರ್ವರೆಗೂ ಕೂಡ ಒಳ್ಳೆಯ ಸಮಯ ಇರುವುದರಿಂದ ಆ ಸಮಯದಲ್ಲಿ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳು, ನಿಮ್ಮ ಸಾಧನೆ, ಪರಿಶ್ರಮ ಇಂತಹದ್ದಕ್ಕೆಲ್ಲ ವಿಶೇಷವಾದಂತಹ ಒಂದು ಸತ್ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಶ್ರಮಕ್ಕೆ ಫಲಿತಾಂಶ ಅನ್ನತಕ್ಕಂಥದ್ದು ಗರಿಷ್ಠ ಮಟ್ಟದಲ್ಲಿ ಲಭ್ಯ ಆಗತಕ್ಕಂಥದ್ದು. ಏಕೆಂದರೆ ಶನಿ ಮತ್ತು ಗುರು ಏನು ಪರಸ್ಪರ ಶತ್ರುಗಳೇನೂ ಅಲ್ಲ, ಸಮಫಲವನ್ನು ಕೊಡತಕ್ಕಂತಹ ಗ್ರಹಗತಿಗಳು. ಅವನು ಪಂಚಮಕ್ಕೆ ಬಂದಾಗ ವಿಶೇಷವಾಗಿ ಪೂರ್ವ ಪುಣ್ಯ ಸ್ಥಾನ ಅಂತೇಳಿ ಹೇಳ್ತೀವಿ ನಾವು, ಪಂಚಮ ಭಾವವಲ್ಲ ಪುತ್ರಸ್ಥಾನ ಅಂತೇಳಿ ಎಲ್ಲ ಹೇಳ್ತಕ್ಕಂಥದ್ದು. ಅದರಿಂದ ನಿಮ್ಮ ಒಂದು ಏನಿದೆ ನೀವು ಮಾಡತಕ್ಕಂತಹ ಒಳ್ಳೆಯ ಕೆಲಸಗಳು ಆ ಸಮಯದಲ್ಲಿ ನಿಮಗೆ ಫಲವನ್ನು ಕೊಟ್ಟು ಜೀವನದಲ್ಲಿ ಅಭಿವೃದ್ಧಿಯನ್ನು ಕೂಡ ಕೊಡುತ್ತೆ. ಆದರೆ ನಂತರದ ದಿನ ವರ್ಷಾಂತ್ಯದಲ್ಲಿ ಈ ಸಾಡೆ ಸಾತಿಯ ಒಂದು ಪ್ರಭಾವದಿಂದ ನೀವು ಎಲ್ಲೋದ್ರೂ ಕೂಡ ಅಂದರೆ ಬಂಧುವರ್ಗದಲ್ಲಿ ಅವಮಾನ ಆಗತಕ್ಕಂಥದ್ದು, ಸ್ನೇಹಿತರಿಂದ ದೂರ ಆಗತಕ್ಕಂಥದ್ದು, ಅದರಲ್ಲೂ ಈ ದಾಂಪತ್ಯ ಜೀವನದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮನಸ್ತಾಪಗಳು ಕುಟುಂಬದಲ್ಲಿ ದಾಂಪತ್ಯ ಜೀವನದಲ್ಲಿ ಹೆಚ್ಚಾಗಬಹುದು. ಆದ್ದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ, ತಾಳ್ಮೆಯಿಂದ ಇರಿ, ಕಚೇರಿಯಲ್ಲಿ ಸಹನೆಯಿಂದ ವರ್ತಿಸಿ. ನೀವು ಮಾಡತಕ್ಕಂಥ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಯಾವುದೇ ಇರಲಿ, ಆ ಕೆಲಸದಲ್ಲಿ ಸಹನೆಯಿಂದ ವರ್ತಿಸಿದಷ್ಟು ನಿಮಗೆ ಒಳ್ಳೆಯದು. ಆದ್ದರಿಂದ ಈ 1 ವರ್ಷದಲ್ಲಿ ಪರಾಭವ ನಾಮ ಸಂವತ್ಸರದಲ್ಲಿ ಈ ಮಿಶ್ರ ಫಲ, ಮೊದಲ ಒಂದಷ್ಟು ದಿವಸ ಒಳ್ಳೆಯ ಫಲ, ನಂತರ ವರ್ಷಾಂತ್ಯದಲ್ಲಿ ಕೆಟ್ಟ ಫಲಗಳು ಕೂಡ ಇರುವುದರಿಂದ ಪ್ರತಿನಿತ್ಯವೂ ನೀಲಾಂಜನ ಸಮಾಭಾಸಂ ಅನ್ನತಕ್ಕಂತಹ ಶನೇಶ್ವರ ಸ್ತೋತ್ರವನ್ನು ಪಠಿಸಿ ದೇವಿಯ ಆರಾಧನೆಯನ್ನು ಮಾಡತಕ್ಕಂಥದ್ದು. ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಪ್ರತಿ ಮಂಗಳವಾರದ ದಿವಸ ಹೋಗಿ ಆ ಮೂಲಕ ಅರ್ಚನೆ ಪೂಜೆಯನ್ನು ಮಾಡತಕ್ಕಂಥದ್ದು. ಇವೆಲ್ಲ ಮಾಡುವುದರಿಂದ ಮೀನರಾಶಿಯವರು ಇನ್ನೂ ಉತ್ತಮವಾದಂತಹ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು.